ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದೀರಾ ಸರ್. ಇತ್ತೀಚಿನ ಚಿತ್ರರಂಗನ ನೀವು ನೋಡಿದಾಗ ಇಂತಹ ಘಟನೆಗಳು ರಿಪೀಟ್ ಆಗ್ತಾನೆ ಇದ್ದಾವೆ. ಒಂದು ಚಿತ್ರದ ನಿರ್ಮಾಪಕ ಇರ್ಬೋದು, ವಿತರಕ ಇರ್ಬೋದು, ನಟರಿರ್ಬೋದು, ನಟಿಯರಿರ್ಬೋದು, ಏನಾದರೂ ಒಂದೊಂದು ಸಮಸ್ಯೆಗಳು ಆಗ್ತಿರ್ತವೆ. ಆ ಸಿನಿಮಾದ ವಿಚಾರ ಮಾತಾಡೋದಕ್ಕಿಂತ ಈ ರೀತಿಯಾದಂಥ ವಿಚಾರಗಳು ಪ್ರಚಾರ ಆಗ್ತಿದ್ದಾವೆ. ಎಲ್ಲಿ ಹಿಡಿತ ತಪ್ಪಿದೆ ಇಂಡಸ್ಟ್ರಿ, ಎಲ್ಲಿ ಹಾದಿ ತಪ್ಪಿದೆ? ನಾನು ಈಗ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ಮನೆ ಅಂದಮೇಲೆ ಅಣ್ಣ ತಮ್ಮಂದರಲ್ಲೇ ಎಷ್ಟೋ ವ್ಯತ್ಯಾಸಗಳಿರ್ತವೆ. ಎಷ್ಟೋ ಕೇಸುಗಳು, ಆ ಆಸ್ತಿ ನಂಗೆ ಸಿಕ್ಕಿಲ್ಲ, ಈ ರೋಡ್ ನಂಗೆ ಬಿಡ್ಕೊಡ್ಬೇಕಾಗಿತ್ತು, ಮಾಳಿಗೆ ಮನೆ ನಂಗೆ ಬೇಕಿತ್ತು ಅಂತ ಕೇಸ್ ಆಗುತ್ತೆ ಅಲ್ವಾ. ಒದ್ದೆ ಬಾರಿಲಿ ಹುಟ್ಟಿದವರು ಎಷ್ಟೋ ಸಿವಿಲ್ ಕೇಸುಗಳು ನಾವು ನಡೀತಾ ಇದೆ ಅಲ್ವಾ. ಸಿಗುತ್ತೆ ಸಿನಿಮಾ ರಂಗ ಬೇರೆ 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 ಕುಟುಂಬದಿಂದ ಬಂದಂಥ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಮನಸ್ಥಿತಿಯ ವ್ಯಕ್ತಿಗಳು ಸೇರುವಂಥ ಜಾಗ. ಒಂದು ಕಮರ್ಷಿಯಲ್ ಆಗಿ ಕಲೆ ಹೇಗೋ ಒಂದು ಬಿಸ್ನೆಸ್ ಕೂಡ ಹಾಗೆ. ಹೌದು, ಇಲ್ಲಿ ಮಾತುಗಳು ಇದ್ದೇ ಇರ್ತವೆ. ವಾಹಿನಿಗಳು ಅಥವಾ ಚಾನೆಲ್ಗಳು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಒಳ್ಳೆಯ ವಿಚಾರವನ್ನು, ಅದರ ಪಾಸಿಟಿವ್ ವಿಷಯ, ಅದನ್ನು ಟ್ರೈಲರ್ ಬಗ್ಗೆ ನಾವು ಮಾತಾಡಲೇ ಇಲ್ಲ. ಅವತ್ತು ಮಾತಾಡೋದ ರೀತಿ ಮಾಡ್ಕೊಂಡಿತ್ತು ನಿಮ್ಮ ತಂಡ. ಅವತ್ತು ಟ್ರೈಲರ್ ಬಗ್ಗೆ ನಾವು ಮಾತಾಡಲೇ ಇಲ್ಲ. ಎಲ್ಲರೂ ಕೇಳಿದ್ದು ಏನಾಯಿತು, ಹೆಂಗಾಯಿತು, ಅದೇನಾಯಿತು, ಯಾಕೆ ಬರಲಿಲ್ಲ, ಇದು ಬರಲಿಲ್ಲ, ಅದೇ ಆಯಿತು, ಅದೇ ವಿಚಾರ ಆಗೋಯ್ತು. ಈ ಮಾತಿನ ಮಧ್ಯದಲ್ಲಿ ಒಂದು ಒಳ್ಳೆ ಕಂಟೆಂಟ್, ಕನ್ನಡದ ಒಂದು ಬ್ಯೂಟಿಫುಲ್ ಚಿತ್ರ, ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಅದರ ಬಗ್ಗೆ ಪಬ್ಲಿಕ್ ಮಾತಾಡ್ತಾ ಇದ್ದಾರೆ. ನಾವು ಮಾತಾಡಬೇಕಾಗಿದೆ, ಅದು ಮಾತಾಡಲಿಲ್ಲ. ನಾವು ಏನು ಬೇಕು ಅದನ್ನು ನಾವು ಮಾತಾಡ್ತಾ ಇಲ್ಲ. ಬರೀ ಚಿತ್ರರಂಗದ ನಿರ್ಮಾಪಕರನ್ನಾಗಲಿ, ನಿರ್ದೇಶಕರನ್ನಾಗಲಿ ಅಥವಾ ಕಲಾವಿದರನ್ನಾಗಲಿ ನಾವು ಹೇಳೋದಕ್ಕಿಂತ ಇದರ ನಮ್ಮದು ಕೂಡ ಯಾವುದನ್ನು ನಾವು ಪ್ರೆಸ್ ಮಾಡಬೇಕು, ಯಾವುದನ್ನು ನಾವು ಹೈಲೈಟ್ ಮಾಡಬೇಕು, ಯಾವುದನ್ನು ನಾವು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋದು ನಮಗೆಲ್ಲರಿಗೂ ಬೇಕಾಗಿರುವಂಥ ವಿಚಾರಗಳೇ. ಮೀಡಿಯಾಗಳಿಗೆ, ಸೋಷಿಯಲ್ ಮೀಡಿಯಾಗಳಿಗೆ ಎಲ್ಲರಿಗೂ ಬೇಕಾಗಿರುವಂಥ ವಿಚಾರಗಳೇ. ಬಟ್ ನಾವು ಯಾವುದನ್ನು ಹೈಲೈಟ್ ಮಾಡಬೇಕು ಅದನ್ನು ಹೈಲೈಟ್ ಮಾಡಬೇಕು. ನಮ್ಮಗಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಚಿತ್ರ ತಂಡಗಳಿಗೂ ಕೂಡ ಅದು ಆ ಬದ್ಧತೆ ಬೇಕಾಗಿತ್ತು. ಆ ಒಂದು ಪ್ರಜ್ಞೆ ಇರಬೇಕು ಸರ್. ಮನೆ ಜಗಳವನ್ನು ಬೀದಿಗೆ ತರೋದು ಕೂಡ ನಮ್ಮ ತಪ್ಪೆ. ಅಲ್ಲಿ ತಪ್ಪು, ಜಗಳವನ್ನು ಬೀದಿಗೆ ತಂದಿದ್ದ ಹಾಗೆ ನೋಡಿದ್ರೆ ಕರಾವಳಿ ತಂಡದ್ದೇ ತಪ್ಪು. ನೀವು ಆ ವಿಚಾರವನ್ನು ನಮ್ಮ ಮುಂದೆ ತೆರೆದೋಗಿದ್ರೆ ನಾವು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರಲಿಲ್ಲ. ಜಗಳವನ್ನು ನಾವು ತರಬಾರ್ದಾಗಿತ್ತು. ಅಂದರೂ ಕೂಡ ಈಗ ನಮ್ಮ ಮೀಡಿಯಾ ಇದು ಪಾರ್ಟ್ ಆಫ್ ಸಿನಿಮಾ. ಖಂಡಿತವಾಗ್ಲೂ ನೀವಿಲ್ಲದೆ ನಾವಿಲ್ಲ, ನೀವಿಲ್ಲದೆ ನಾವು ಖಂಡಿತ ಇಲ್ಲ, ನಾವಿಲ್ಲದೆ ನೀವೂ ಇಲ್ಲ. ಹಾಗಾಗಿ ಒಂದು ಗಿವ್ ಆ್ಯಂಡ್ ಟೇಕನ್ ಇದೆ. ಎಲ್ಲಿ ಯಾವುದಕ್ಕೆ ನಾವು ಹೈಲೈಟ್ ಮಾಡಬೇಕಾಗಿತ್ತು. ಸರಿಗ ನಾನೋಗಿ ನಾಯಿ ನನಗೆ ಕಚ್ಚಿದ್ರೆ ನಟ ಮಿತ್ರವರಿಗೆ ನಾಯಿ ಕಚ್ಚಿತು ಅಂತೇಳಿ ಸುದ್ದಿ ಮಾಡ್ತೇನೆ. ನಾನೋಗಿ ನಾಯಿ ಕಚ್ಬಿಟ್ಟು ಹೋಗ್ಲೂ ಸುದ್ದಿ ಆಗುತ್ತೆ. ನಾಯಿ ನಟ, ಹೌದು ಖಂಡಿತವಾಗ್ಲೂ ನಟ ಮಿತ್ರನಿಗೆ ನಾಯಿ ಕಚ್ಚಿತು ಅನ್ನೋದು ಸುದ್ದಿ. ನಟ ಮಿತ್ರ ನಾಯಿಗೆ ಕಚ್ಬಿಟ್ಟ ಅನ್ನೋದು ದೊಡ್ಡ ಸುದ್ದಿ. ಪ್ರಕೃತಿ ವಿಕೃತಿ ಅನ್ನೋದು ಎರಡು ಇದೆಯಲ್ಲ ಸರ್. ನಾಯಿ ಕಚ್ಚೋದು ನಿಮಗೆ ಪ್ರಕೃತಿ, ನೀವು ನಾಯಿ ಕಚ್ಚೋದು ಇದೆಯಲ್ಲ ಅದು ವಿಕೃತಿ. ಹಾಗಾಗಿ ಖಂಡಿತವಾಗ್ಲೂ ಅದು ಹೈಲೈಟ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸು ಯಾವ್ದು ಮಾಡಬೇಕು ನೀವು ಮಾಡ್ತೀರಿ, ಅದು ನೀವು ಒಳ್ಳೇದೇ ಮಾಡ್ತಾ ಇದ್ದೀರಿ. ಅದು ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋ ನಾನಲ್ಲ. ಯಾವುದೋ ಹೈಲೈಟ್ ಆಗಬೇಕಾಗಿತ್ತು. ಅವತ್ತು ಟ್ರೈಲರ್ ಲಾಂಚ್ ಹೈಲೈಟ್ ಆಗಬೇಕಾಗಿತ್ತು. ಅವತ್ತು ಟ್ರೈಲರ್ ಲಾಂಚ್ ದಿವಸ ನಾವು ಜಗಳ ಮಾಡಬಾರ್ದು, ನಾವು ಬೀದಿ ರಂಪ ಮಾಡಬಾರ್ದು. ಇದು ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡುವಂಥ ವಿಚಾರ ಅನ್ನೋದು ನಮ್ಮ ಕಾಲ್ ಆಗಿರಬೇಕಾಗಿತ್ತು.